ಈ ವರ್ಷ ಆಕಾಶ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೂ ಕೂಡ ರಮ್ಯಾ ಅವ್ರಿಗೂ ಕೂಡ ಒಂದು ಒಳ್ಳೆ ಹೆಸರನ್ನ ತಂದುಕೊಟ್ಟಂತಹ ಸಿನಿಮಾ ಆಕಾಶು. ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಒಂದಲ್ಲ ಒಂದು ಮೆಸೇಜ್ ಅನ್ನ ಕೊಡ್ತಾನೆ ಹೋಗ್ತಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ ನ ಸೆಳ್ಕೊಳ್ಳುವಲ್ಲಿ ಅಪ್ಪು ಸರ್ ಸಿನಿಮಾ ಫಸ್ಟ್ ಪ್ರಿಫರೆನ್ಸ್ ಅಂತಾನೆ ಹೇಳ್ಬೋದು. ಸಿನಿಮಾ ರಿಲೀಸ್ ಆದಾಗ ಅಭಿಮಾನಿಗಳು ಥಿಯೇಟರ್ಗೆ ಬಂದು ನೋಡ್ತಾರಲ್ಲ, ನಿಜವಾಗ್ಲೂ ಕೂಡ ಆ ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಲೋ ನಮಸ್ಕಾರ, ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಅಪ್ಪು ಸರ್ ಅವರ ಅಭಿಮಾನಿಗಳಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ಎಲ್ಲ ನಟರ ಸಿನಿಮಾಗಳು ರಿಲೀಸ್ ಆದಂತಹ ಟೈಮ್ನಲ್ಲಿ ನಾವೆಲ್ಲ ಅಪ್ಪು ಸರ್ ಫ್ಯಾನ್ಸು ವೆಯ್ಟ್ ಮಾಡ್ತಾ ಇದ್ವಿ. ಅಪ್ಪು ಸರ್ ಸಿನಿಮಾ ಯಾವಾಗ ಬರುತ್ತೆ, ಯಾವುದಾದ್ರೂ ಸಿನಿಮಾ ರಿಲೀಸ್ ಮಾಡಲಪ್ಪ ಅಂತ. ಸೊ ಸದ್ಯಕ್ಕೆ ಅಪ್ಪು ಸರ್ ಅವರ ಬರ್ತ್ಡೇ ಇನ್ನೇನು ಬಂದೇ ಬಿಟ್ಟು ಮಾರ್ಚ್ 17ನೇ ತಾರೀಕು. ಸೊ ಈ ವರ್ಷ ಆಕಾಶ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಆಫ್ಟರ್ 20 ಇಯರ್ಸ್ ಆದಮೇಲೆ ಆಕಾಶ ಸಿನಿಮಾವನ್ನು ಮತ್ತೆ ರಿಲೀಸ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿ ವರ್ಷ ಅಪ್ಪು ಸರ್ ಅವರ ಬರ್ತ್ಡೇಗೆ ಒಂದೊಂದು ಸಿನಿಮಾ ಬರುತ್ತೆ. ಲಾಸ್ಟ್ ವರ್ಷ ನಾವು ನೋಡೋದಾದರೆ ಅಪ್ಪು ಸಿನಿಮಾ ಬಂದಿತ್ತು, ರಕ್ಷಿತಾ ಅವರು ಹಾಗೆ ಅಪ್ಪು ಸರ್ ಅಭಿನಯದ ಸಿನಿಮಾ. ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆದ ನಂತರದಲ್ಲಿ ಫ್ಯಾನ್ಸು ಥಿಯೇಟರ್ನಲ್ಲಿ ಕೂತ್ಕೊಂಡು ಸೆಲೆಬ್ರೇಟ್ ಮಾಡಿದಂತಹ ಸಿನಿಮಾ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ಆ ಟೈಮ್ನಲ್ಲಿ ಕ್ರೇಜ್ ಹೇಗಿತ್ತು ಅದೇ ಕ್ರೇಜು ಇವಾಗ ಮತ್ತೆ ಫ್ಯಾನ್ಸ್ ಎಂಜಾಯ್ ಮಾಡೋದಾಗಿರಬಹುದು, ಆ ಹಾಡುಗಳನ್ನ ಎಂಜಾಯ್ ಮಾಡೋದಾಗಿರಬಹುದು, ಹಾಡುಗಳು ಟ್ರೆಂಡಿಂಗ್ನಲ್ಲಿ ಬರೋದಾಗಿರಬಹುದು, ಆಗಿರೋದಾಗಿರಬಹುದು, ಎಲ್ಲವನ್ನೂ ಕೂಡ ನಾವು ರಿಲೀಸ್ ಆದ ನಂತರದಲ್ಲಿಯೂ ಕೂಡ ಅದನ್ನು ನೋಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಹಿಂದಿನ ವರ್ಷದಲ್ಲಿ ಜಾಕಿ ಸಿನಿಮಾ ರಿಲೀಸ್ ಆಗಿತ್ತು. ಅವಾಗಂತೂ ಹಬ್ಬ ಮಾಡಿಬಿಟ್ಟಿದ್ವಿ ಫ್ಯಾನ್ಸು. ಸೊ ಈಗ ಆಕಾಶ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಕಾಶ್ ಸಿನಿಮಾದ ಹಿಸ್ಟ್ರಿ ನಾವು ನೋಡ್ತಾ ಹೋದಂತಹ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದಂತಹ ಸಿನಿಮಾ. ಅದು ಆ ಕಾಲದಲ್ಲಿ ಅಂದರೆ 20 ವರ್ಷಗಳ ಹಿಂದೆಯೇ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಅಂತ ಹೇಳ್ಬೋದು ಅಪ್ಪು ಸರ್ದು. ಅಪ್ಪು ಸರ್ ಒಂದು ಸಿನಿಮಾ ಮಾಡ್ತಾರೆ ಅವ್ರ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಬರುತ್ತೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೆಲಸವನ್ನು ಗಿಟ್ಟಿಸ್ಕೊಂಡ್ರು ಅಂತಲೇ ಅರ್ಥ ಆಗ್ತಿರುತ್ತೆ. ಅಂದರೆ ಆ ಸಿನಿಮಾದ ಮೂಲಕ ಬದುಕನ್ನು ಕಟ್ಕೊಂಡಂಥವರು ಸಾಕಷ್ಟು ಜನ ಇದ್ದಾರೆ. ಆಕಾಶ್ ಸಿನಿಮಾ ಬಂದಂತಹ ಟೈಮ್ನಲ್ಲಿ ಒಂದಷ್ಟು ಜನರಿಗೆ ಕೆಲಸವನ್ನು ಕೊಟ್ಟಂತಹ ಸಿನಿಮಾ ಅಂತ ಹೇಳ್ಬೋದು ಆಕಾಶು. ಅದಾದಮೇಲೂ ಕೂಡ ರಮ್ಯಾ ಅವ್ರಿಗೂ ಕೂಡ ಒಂದು ಒಳ್ಳೆ ಹೆಸರನ್ನ ತಂದುಕೊಟ್ಟಂತಹ ಸಿನಿಮಾ ಆಕಾಶು. 200 ದಿನ ಕಂಪ್ಲೀಟಾಗಿ ಥಿಯೇಟರ್ನಲ್ಲಿ ಓಡಿದಂತಹ ಸಿನಿಮಾ ಆಕಾಶು. ಇದು ಕೂಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಅಂತ ಹೇಳ್ಬೋದು. ಅಂದರೆ ಅಪ್ಪು ಸರ್ ಅವರ ಸಿನಿಮಾ ಯಾವೆಲ್ಲ ಬರುತ್ತೆ ಎಲ್ಲ ಸಿನಿಮಾವು ಕೂಡ ಒಂದೊಂದು ರೆಕಾರ್ಡನ್ನು ಬ್ರೇಕ್ ಮಾಡಿದಂತಹ ಸಿನಿಮಾ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಆಕಾಶ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದನ್ನು ಡೈರೆಕ್ಟ್ ಮಾಡಿರುವಂಥದ್ದು ಮಹೇಶ್ ಬಾಬು ಅವರು. ಸೊ ನಿರ್ಮಾಣ ಬಂದು ಪಾರ್ವತಮ್ಮ ರಾಜ್ಕುಮಾರ್ ಅಂದರೆ ವಜ್ರೇಶ್ವರಿ ಕಂಬೈನ್ಸಿಂದ ನಿರ್ಮಾಣ ಆಗಿರುವಂತಹ ಸಿನಿಮಾ. ನಾಯಕನಾಗಿ ಅಪ್ಪು ಸರ್ ಇರ್ತಾರೆ, ನಾಯಕಿಯಾಗಿ ರಮ್ಯಾ ಅವರು ಇರ್ತಾರೆ. ಸೊ ಒಂದು ಒಳ್ಳೆ ಜುಗಲ್ಬಂದಿ ಅಂತ ಹೇಳ್ಬೋದು ಇಬ್ಬರದ್ದು ಕೂಡ ಸಿನಿಮಾದಲ್ಲಿ. ಒಟ್ಟಾರೆಯಾಗಿ ಸಿನಿಮಾ ನೋಡಲಿಕ್ಕೆ ಪಕ್ಕಾ ಎಂಟರ್ಟೈನ್ಮೆಂಟ್ ಆಗಿತ್ತು. ಆಮೇಲೆ ಒಂದು ಮೆಸೇಜನ್ನು ಕೊಡುವಂತಹ ಸಿನಿಮಾ. ಅಂದರೆ ಅಪ್ಪು ಸರ್ ಸಿನಿಮಾ ಯಾವುದೇ ಆಗಲಿ ಇಲ್ಲಿವರೆಗೂ ಅವರು ಮಾಡಿರುವಂತಹ ಸಿನಿಮಾ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಒಂದಲ್ಲ ಒಂದು ಮೆಸೇಜನ್ನು ಕೊಡ್ತಾನೆ ಹೋಗ್ತಿದ್ದಾರೆ ತಮ್ಮ ಸಿನಿಮಾದ ಮೂಲಕ ಅಂತ ಹೇಳ್ಬೋದು. ಅಂದರೆ ಫ್ಯಾಮಿಲಿ ಆಡಿಯನ್ಸ್ನ ಸೆಳ್ಕೊಳ್ಳುವಲ್ಲಿ ಅಪ್ಪು ಸರ್ ಸಿನಿಮಾ ಫಸ್ಟು ಪ್ರಿಫರೆನ್ಸ್ ಅಂತಲೇ ಹೇಳ್ಬೋದು. ಫಸ್ಟು ಪ್ರಿಫರೆನ್ಸ್ ಫ್ಯಾಮಿಲಿ ಆಡಿಯನ್ಸ್ಗೆ ಸಿನಿಮಾ ಕೊಡುತ್ತೆ. ಅವರು ಆಯ್ಕೆ ಮಾಡ್ಕೊಳ್ಳುವಂತಹ ಕತೆ ಆಗಿರಬಹುದು, ಪ್ರತಿಯೊಂದು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸದ್ಯಕ್ಕೆ ಆಕಾಶ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರಲ್ಲಿಯೂ ಕೂಡ ಅಂದರೆ ಅಪ್ಪು ಸರ್ ಅವರ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಅನ್ನಿಸ್ತಾ ಇತ್ತು. ಅಂದರೆ ಎಲ್ಲ ನಟರ ಹೀರೋ ಬರ್ತಿದೆ. ಲಾಸ್ಟ್ ಮಂತ್ ನೀವು ನೋಡ್ತಾ ಹೋಗ್ಬೋದು, ಡಿಸೆಂಬರ್ ಟೈಮ್ನಲ್ಲಿ ದರ್ಶನ್ ಅವರ ಡೆವಿಲ್ ಬಂತು, ಸುದೀಪ್ ಅವರ ಮಾರ್ಕ್ ಬಂತು, 45 ಬಂತು, ಉಪೇಂದ್ರ ಅವರ 45, ಶಿವಣ್ಣ ಹಾಗೆ ರಾಜ್ಬಿ ಶೆಟ್ಟಿ ಅವರ ಅಭಿನಯದ 45 ಬಂತು. ಸೊ ಆ ನಂತರದಲ್ಲಿ ಅಪ್ಪು ಸರ್ ಫ್ಯಾನ್ಸು ವೆಯ್ಟ್ ಮಾಡ್ತಾಯಿದ್ರು, ಅಪ್ಪು ಸರ್ ಸಿನಿಮಾ ಯಾವಾಗ ಬರುತ್ತೆ, ನಾವು ಆ ಒಂದು ಥಿಯೇಟ್ರಿಗೆ ಹೋಗಿ ಕೂಗಾಡೋದಾಗಿರಬಹುದು, ಘೋಷಣೆ ಕೂಗೋದಾಗಿರಬಹುದು, ಅಥವಾ ಕಟೌಟ್ ಹಾಕೋದಾಗಿರಬಹುದು, ಪೋಸ್ಟರ್ಗಳನ್ನು ನಿಲ್ಲಿಸೋದಾಗಿರಬಹುದು, ಇದನ್ನೆಲ್ಲ ನಾವು ಮಾಡಬೇಕು. ಹಾಗೆ ಅಪ್ಪು ಸರ್ ವೈಬ್ನ ಒಂದು ಕ್ರಿಯೇಟ್ ಮಾಡಬೇಕು ಅಂತ. ಸೊ ಸದ್ಯಕ್ಕೆ ಆಕಾಶ್ ರಿಲೀಸ್ ಆಗ್ತಾ ಇದೆ. ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ. PRK ಪ್ರೊಡಕ್ಷನ್ ತಗೊಂಡಿರುವಂಥದ್ದು ಸಿನಿಮಾವನ್ನು ಮತ್ತೆ ರಿಲೀಸ್ ಮಾಡಲಿಕ್ಕೆ. ಹಾಗೆಯೇ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಹಂಚ್ಕೊಂಡಿದ್ದಾರೆ ಸಿನಿಮಾ ರಿಲೀಸ್ ಆಗ್ತಿರುವಂತಹ ಬಗೆಗೆ. ಅಂದರೆ ಈ ಸಿನಿಮಾ ಬಂದಿದ್ದು ಯಾವಾಗ, ಆ ಟೈಮ್ನಲ್ಲಿ ಅಂದರೆ ಈ 20 ವರ್ಷದ ಹಿಂದೆ ಬಂದಂತಹ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿತ್ತು. ಕೆಲಸವನ್ನು ಗಿಟ್ಟಿಸ್ಕೊಂಡವರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಅಂತಂದರೆ ಪಟ್ನಾಯಕ್ ಅವರ ಮ್ಯೂಸಿಕ್ ಆಗಿರಬಹುದು, ಅಥವಾ ಅಂದರೆ ಆ ಟೈಮ್ನಲ್ಲಿ
ನಮ್ಮ ಕನ್ನಡಕ್ಕೆ ಬಂದು ಹಾಡಿದಂಥವ್ರು ಇವಾಗ ಅತ್ಯದ್ಭುತವಾಗಿ ಸುಂದರವಾದಂತಹ ಬದುಕನ್ನು ಇವಾಗ ಕಟ್ಕೊಂಡಿರುವಂಥದ್ದವರು. ಅಂದರೆ ಸಿನಿಮಾ ಬಂದಂತಹ ಟೈಮ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೆಲಸವನ್ನು ಕೊಟ್ಟಂತಹ ಸಿನಿಮಾವಾಗಿತ್ತು ಆಕಾಶ್. ಅಂದರೆ ಅಪ್ಪು ಸರ್ ಯಾವುದೇ ಒಂದು ಸಿನಿಮಾವಾಗಲಿ ಎಲ್ಲದರಲ್ಲೂ ಕೂಡ ಹೊಸಬರಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ರಲ್ವ. ಅವ್ರ ಜೊತೆ ಮಾತುಕತೆ ಆಗಿರಬಹುದು, ಮಾತಾಡುವಂತಹ ರೀತಿ ಆಗಿರಬಹುದು, ಮಾತಾಡುವಂತಹ ಶೈಲಿ ಆಗಿರಬಹುದು, ಅದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಈಗ ಸದ್ಯಕ್ಕೆ ಅಪ್ಪು ಸರ್ ಅವರ ಲಾಸ್ಟ್ ಇಯರ್ ಬರ್ತಡೆಗೆ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು. ಆ ಟೈಮ್ನಲ್ಲಿ ಥಿಯೇಟರ್ನಲ್ಲಿದ್ದಂತಹ ಕ್ರೇಜು, ಆ ಥಿಯೇಟರ್ನಲ್ಲಿದ್ದಂತಹ ವೈಬು ನಿಜವಾಗಿ ಕೂಡ ಯಾವುದೋ ಹೊಸ ಸಿನಿಮಾ ಬಂತೇನೋ ಅನ್ನೋ ರೀತಿಯಲ್ಲಿ ಅವರ ಅಭಿಮಾನಿಗಳು ಅದನ್ನು ಕೊಂಡಾಡಿದ್ರು, ಸಂಭ್ರಮಿಸಿದ್ರು ಅಂತಲೇ ಹೇಳ್ಬೋದು. ಅಂದರೆ ರಿಲೀಸ್ ಆಗಿದ್ದರಿಂದ ಪ್ರತಿದಿನವೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡೋದು. ಅಂದರೆ ನಾರ್ಮಲ್ ಆಗಿ ಯಾವುದೋ ಒಂದು ಸಿನಿಮಾ ಬರುತ್ತೆ ಅಂತಂದಾಗ ಜನ ಥಿಯೇಟರ್ಗೆ ಬಂದು ನೋಡೋದು ಬೇರೆ. ಈ ಸಿನಿಮಾ ರಿಲೀಸ್ ಆದಾಗ ಅಭಿಮಾನಿಗಳು ಥಿಯೇಟರಿಗೆ ಬಂದು ನೋಡ್ತಾರಲ್ಲ, ನಿಜವಾಗ್ಲೂ ಕೂಡ ಆ ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ನಾವು ಸಿನಿಮಾವನ್ನು ನೋಡಿರ್ತೀವಿ ಯೂಟ್ಯೂಬಲ್ಲಿ ಆಗಿರಬಹುದು, ಅಥವಾ ಅಪ್ಪು ಸರ್ ಸಿನಿಮಾ ಅಂತಂದರೆ ಎಲ್ಲರ ಸಿನಿಮಾವೂ ಕೂಡ ಟಿ ವಿಗಳಲ್ಲೂ ಕೂಡ ಬರುತ್ತೆ, ಅದರಲ್ಲೂ ಕೂಡ ನೋಡಿರ್ತೀವಿ. ಆದರೆ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಏನೂ ಇರೋದಿಲ್ಲ. ಆದರೆ ಅಭಿಮಾನ ಇದೆಯಲ್ವಾ, ಅಭಿಮಾನಕ್ಕೆ ನಿಜವಾಗ್ಲೂ ಕೂಡ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪು ರಿಲೀಸ್ ಆದಾಗಂತೂ ಹಬ್ಬವನ್ನೇ ಮಾಡಿಬಿಟ್ಟಿದ್ರು ಫ್ಯಾನ್ಸು. ಇವಾಗ ಆಕಾಶ ಸಿನಿಮಾ ಬರ್ತಾ ಇದೆ. ಅಂದರೆ ಅಪ್ಪು ಸರ್ ಬರ್ತ್ಡೇ ಇರೋದು ಮಾರ್ಚ್ 19ನೇ ತಾರೀಕು, ಬಟ್ ಸಿನಿಮಾ ಬರ್ತಾ ಇರೋದು ಮಾರ್ಚ್ 13ನೇ ತಾರೀಕು. ಸೊ ಇದು ಅಪ್ಪು ಸರ್ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಲೈಕ್ ಆಕಾಶ ಸಿನಿಮಾ ರಿಲೀಸ್ ಆದಂತಹ ಆ ಟೈಮ್ನಲ್ಲಿ ಬದುಕನ್ನು ಕಟ್ಕೊಂಡಂತಹ ಸಿನಿಮಾ, ಪ್ರತಿಯೊಬ್ಬರಿಗೂ ಕೂಡ ಸಿನಿಮಾದಲ್ಲಿ ವರ್ಕ್ ಮಾಡಿರೋರಿಗೆ, ಜೊತೆಗೆ ರಮ್ಯಾ ಅವರಿಗೂ ಕೂಡ ಒಂದು ಒಳ್ಳೆ ಫೇಮು ಕೊಟ್ಟಂತಹ ಸಿನಿಮಾ ಆಕಾಶ ಸಿನಿಮಾ. ಸೊ ಅಪ್ಪು ಸರ್ ಜೊತೆಗೆ ರಮ್ಯಾ ಅವರು ಬೇರೆ ಸಿನಿಮಾಗಳಲ್ಲಿಯೂ ಕೂಡ ಮಾಡಿದ್ದಾರೆ. ಆದರೆ ಆಕಾಶ ಸಿನಿಮಾ ಕೊಟ್ಟಂತಹ ನೇಮ್ ಇದೆಯಲ್ವಾ, ಅದು ಬೇರೆ ಲೆವೆಲ್ನಲ್ಲಿ ಇತ್ತು. ಸೊ ಇವಾಗ ನೆಕ್ಸ್ಟ್ ಆಕಾಶ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅವರು ಕೂಡ ಬಂದು ಪ್ರಚಾರ ಮಾಡ್ತಾರ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಸೊ ಇದು ಅಪ್ಪು ಸರ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಪುಟ್ಟ ಮಾಹಿತಿ ಅಂತ ಹೇಳ್ಬೋದು. ಸೊ ಅಫಿಷಿಯಲಿ ಅನೌನ್ಸ್ ಆಗಿರೋದ್ರಿಂದ ಅಭಿಮಾನಿಗಳೆಲ್ಲ ನಿಜವಾಗ್ಲೂ ಹಬ್ಬ ಮಾಡ್ತಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. ಮಾರ್ಚ್ 13ನೇ ತಾರೀಕು ಆಕಾಶ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆದಷ್ಟು ಅಪ್ಪು ಸರ್ ಅವರ ಅಭಿಮಾನಿಗಳು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋಣ. ಅದರ ಜೊತೆಗೆ ಅಪ್ಪು ಸರ್ ಇಲ್ಲ ಅನ್ನೋದನ್ನು ಮರೆತು ಪ್ರತಿದಿನವೂ ಕೂಡ ಅವ್ರನ್ನ ಸೆಲೆಬ್ರೇಟ್ ಮಾಡುವಂಥದ್ದು, ಅವರ ವಿಡಿಯೋಸ್ ಹಾಕುವಂಥದ್ದು, ಫೋಟೋಸ್ ಹಾಕುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಸೊ ಅವರು ನಮ್ಮ ಜೊತೆಗೆ ಪ್ರತಿದಿನವೂ ಕೂಡ ಇರ್ತಾರೆ, ಪ್ರತಿಕ್ಷಣವೂ ಕೂಡ ಅಭಿಮಾನಿಗಳ ಜೊತೆಗೆ ಅವರು ಇರ್ತಾರೆ. ಸೊ ಇನ್ನೇನು ಆಕಾಶ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡದ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲೇ ನೋಡಿ ಅಂತ ಹೇಳ್ತಾ ಈ ಒಂದು ಸೆಗ್ಮೆಂಟನ್ನು ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.